ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟನ್ನು ಆ್ಯಂಡ್ ಹಾಗೇನೂ ಸಹ ಒಂದಿಷ್ಟು ಕನ್ಫರ್ಮೇಷನನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಈ ವರ್ಷ ಈಗಾಗಲೇ ದ್ವಿತೀಯ PUC ಪರೀಕ್ಷೆ ಮುಗಿಸಿರುವಂತಹ ಸ್ಟೂಡೆಂಟ್ಸು ರಿಸಲ್ಟ್ಗಾಗಿ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸು ಬೇರೆ ಬೇರೆ ಕಡೆ ಒಂದು ವಿಚಾರವನ್ನು ಕೇಳಿರ್ತಾರೆ, ವಿಚಾರವನ್ನು ನೋಡಿರ್ತಾರೆ, ರಿಸಲ್ಟ್ ಯಾವಾಗ ಅಂತ ಹೇಳಿಬಿಟ್ಟು ಆ ವಿಚಾರನ ಹೀಗೆ ಸ್ಟೂಡೆಂಟ್ಸು ನೋಡ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಕಡೆ ಒಂದಿಷ್ಟು ಆರ್ಟಿಕಲ್ಸನ್ನು ಓದಿದ್ದಾರೆ. ಆ ಒಂದು ಆರ್ಟಿಕಲ್ಸಲ್ಲಿ ಏನಿದ್ದಾವೆ, ಏಪ್ರಿಲ್ 3ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಇದೆ. ಇನ್ನು ಕೆಲವೊಂದಿಷ್ಟು ಆರ್ಟಿಕಲ್ಸಲ್ಲಿ ಏಪ್ರಿಲ್ 4ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕೆಲವೊಂದಿಷ್ಟು ಸುದ್ದಿಗಳಾದರೆ ವೈರಲ್ ಆಗಿರ್ತಕ್ಕಂಥದ್ದು. ಈ ವೈರಲ್ ಆಗಿರುವಂತಹ ನ್ಯೂಸನ್ನು ಸ್ಟೂಡೆಂಟ್ಸು ಕೇಳಿದ್ದ ಆದಮೇಲೆ ಇಲ್ಲಿ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಸರ್, ಸೆಕೆಂಡ್ PUC ರಿಸಲ್ಟು ಇವತ್ತು ಬರುತ್ತಾ, ಸೆಕೆಂಡ್ PUC ರಿಸಲ್ಟು ನೆನ್ನೆನೇ ಬರುತ್ತೆ ಅಂತ ಹೇಳಿದ್ರು, ಯಾಕೆ ಬಂದಿಲ್ಲ ಸರ್ ಏನು ಅಂತ. ಇದ್ರ ಬಗ್ಗೆ ನೋಡಿ, ಕರ್ನಾಟಕ ಎಜುಕೇಷನ್ ಬೋರ್ಡ್ ಈಗಾಗಲೇ ಸಹ ಒಂದು ಕನ್ಫರ್ಮೇಷನನ್ನು ಕೊಟ್ಟಿದೆ. ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯಿಂದ ಬರ್ತಿರುವಂತಹ ಮಾಹಿತಿ, ಯಾವುದೇ ಒಂದು ರೀತಿಯ ದಿನಾಂಕವನ್ನು ಅವರು ಈಗಾಗಲೇ ಹೇಳಿಲ್ವಂತೆ. ಇದೇ ದಿನಾಂಕಕ್ಕೆ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಂತ ಆಗಿರ್ಬೋದು, ಅಥವಾ ಏಪ್ರಿಲ್ 3ನೇ ತಾರೀಕು ಫಲಿತಾಂಶ ಬರುತ್ತೆ, ಏಪ್ರಿಲ್ 4ನೇ ತಾರೀಕು ಫಲಿತಾಂಶ ಬರುತ್ತೆ, ಇವೆಲ್ಲನೂ ಸಹ ಸುಳ್ಳು ಸುದ್ದಿ ಆಗಿರುತ್ತೆ. ಸ್ಟೂಡೆಂಟ್ಸು ಯಾರನ್ನು ಸಹ ಈ ಒಂದು ಸುಳ್ಳು ಸುದ್ದಿಗೆ ಯಾರನ್ನು ಕಿವಿಯನ್ನು ಕೊಡೋದಕ್ಕೆ ಹೋಗಬೇಡಿ. ನಾವು ಇನ್ನೂ ಸಹ ರಿಸಲ್ಟ್ ಡೇಟನ್ನೇ ಅನೌನ್ಸ್ ಮಾಡಿಲ್ಲ. ಇನ್ನು ನಿಮ್ಮ ಒಂದು ಪೇಪರ್ಸ್ ಎವಾಲ್ಯೂಯೇಷನ್ ಏನು ನಡೀತಿದೆ ಅದು ಇನ್ನೂ ಸಹ ಪ್ರೋಗ್ರೆಸ್ ಅಲ್ಲಾದರೆ ಇದೆ. ನಾವು ಒಂದು ನಿಗದಿತ ದಿನಾಂಕವನ್ನು ಈ ಎವಾಲ್ಯೂಯೇಷನ್ ಎಲ್ಲನೂ ಸಹ ಆಗಿದ್ದ ಆದಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ನಾವು ಯಾವಾಗ ಸೆಕೆಂಡ್ PUC ರಿಸಲ್ಟು 2024 ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಕೊಡ್ತೀವಿ. ಅಲ್ಲಿಯ ತನಕ ಸ್ಟೂಡೆಂಟ್ಸು ಯಾವುದೇ ಒಂದು ರೀತಿಯ ವೆಬ್ಸೈಟ್ಸ್ಗೆ ಹೋಗಿ ರಿಸಲ್ಟ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಕಡೆ ನ್ಯೂಸನ್ನು ಕೇಳಿಬಿಟ್ಟು ಯಾಕೆ ರಿಸಲ್ಟ್ ಬಂದಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಆದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯಿಂದನೇ ಬಂದಿರುವಂತಹ ಅಪ್ಡೇಟು ಇದು ಸುಳ್ಳು ಮಾಹಿತಿ ಆಗಿರುತ್ತಂತೆ. ನಿಮಗೆ ಇವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿರೋದು ಆಗಿರ್ಬೋದು, ಅಥವಾ ನಿನ್ನೆ ರಿಸಲ್ಟ್ ಬರುತ್ತೆ ಅಂತ ಹೇಳಿರೋದು ಆಗಿರ್ಬೋದು. ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯಿಂದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬಂದಿದ್ದ ಆದಮೇಲೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಫಲಿತಾಂಶ ಆದರೆ ಸಿಗ್ತಕ್ಕಂಥದ್ದು. ಬಟ್ ಯಾವೊಂದು ಸಿದ್ಧತೆ, ನೀವು ಕೇಳ್ಬೋದು ಸರ್, ಆಗಿದ್ರೆ ಯಾವೊಂದು ಡೇಟ್ಗೆ ಬರ್ಬೋದು ಸರ್, ಕರ್ನಾಟಕ ಎಜುಕೇಷನ್ ಬೋರ್ಡು ಯಾವೊಂದು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ಬೋದು ಸರ್ ಅಂತ. ಅಂದರೆ ಆದಷ್ಟು ಸಹ ಏಪ್ರಿಲ್ 10ನೇ ತಾರೀಕೆ ನಿಮ್ಮ ಒಂದು ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ ಒಂದಿಷ್ಟು ಸಿದ್ಧತೆಗಳಾದರೆ ನಡೀತಿದ್ದಾವೆ. ಏಪ್ರಿಲ್ 10ನೇ ತಾರೀಕು ಆಗಿಲ್ಲ ಅಂತಂದರೆ ನಿಮಗೆ 1 or 2 ಡೇಸು ಅದು ಡಿಲೇನೂ ಆಗ್ಬೋದು. ಅದ್ರ ಬಗ್ಗೆನೂ ಸಹ ಮುಂದಿನ ದಿನಗಳಲ್ಲಿ ಕನ್ಫರ್ಮೇಷನನ್ನು ಕೊಡ್ತಾರೆ. ನೀವು ಏಪ್ರಿಲ್ 10ಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಕನ್ಫರ್ಮೇಷನ್ ಡೇಟನ್ನು ಹೇಳೋದಕ್ಕೆ ಆಗೋದಿಲ್ಲ. ಆ ಒಂದು ದಿನಾಂಕಕ್ಕೆ ಆದಷ್ಟು ಸಹ ಫಲಿತಾಂಶವನ್ನು ಪ್ರಕಟ ಮಾಡಬೇಕು ಅಂತ ಒಂದಿಷ್ಟು ಸಿದ್ಧತೆಗಳಾದರೆ ನಡೀತಿದ್ದಾವಂತೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ನಿಮ್ಮ ಒಂದು ಎಲ್ಲ ಸ್ಟೂಡೆಂಟ್ಸ್ಗಳ ರಿಸಲ್ಟ್ಗಳಿಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಎಲ್ಲರ ಒಂದು ರಿಸಲ್ಟ್ಸನ್ನು ಸಹ ಚೆನ್ನಾಗಿ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಮುಂದೆ ಎಲ್ಲ ಎಜುಕೇಷನಲ್ ಅಪ್ಡೇಟ್ಸ್, ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.